ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೈ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾವು ಸಡನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬನ್ನೇರುಘಟ್ಟ ಪಾರ್ಕ್ ಅಥವಾ ಝೂಗೆ. ಸೊ ಮಮ್ಮಿ ಡ್ಯಾಡಿ ಬಂದಿದ್ದಾರೆ ಊರಿಂದ, ಸೊ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಸಿ ಯಾವ ಥರ ಇದೆ. ಆ್ಯಂಡ್ ದಿಸ್ ವಾಸ್ ಅ ಸಡನ್ ಪ್ಲಾನ್. ಸೊ ವಿ ಆರ್ ಆಲ್ವೇಸ್ ಲೈಕ್ ದಿಸ್, ಸಡನ್ ಆಗಿ ಹೊರಡ್ತೀವಿ. ಸೊ ಲೆಟ್ಸ್ ಸಿ, ಕಮ್ ಲೆಟ್ಸ್ ಗೋ. ಸೇ ಹಾಯ್. ಸೊ ನಾವು ಅರೌಂಡ್ 2:30 ರೀಚ್ ಆದ್ವಿ. ಸೊ ಪಾರ್ಕಿಂಗ್ ಎಲ್ಲ ಮಾಡಾದ್ಮೇಲೆ ಹೊರಡ್ತಾ ಇದ್ದೀವಿ. ಮತ್ತು ಇಲ್ಲಿ ತುಂಬಾ ಬಿಸಿಲಿದೆ. ಸೊ ಬೆಸ್ಟ್ ಟೈಮ್ ಅಂದರೆ 2:30 ರೀಚ್ ಆಗಿ ಮತ್ತೆ ಸಫಾರಿ ಮತ್ತು ಝೂ ನೋಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಆಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಸೆಕೆ ಇದೆ ಆ್ಯಂಡ್ ತುಂಬ ಬಿಸಿಲು. ಸೊ ಇಲ್ಲಿ ನಾವೇನು ಮಾಡಿದ್ವಿ, ನನ್ನ ಅಪ್ಪನಿಗೊಂದು ಕ್ಯಾಬ್ ತೊಗೊಂಡ್ವಿ. ಯಾಕಂದರೆ ತುಂಬ ಬಿಸಿಲಿತ್ತಲ್ಲ, ನಮಗೆ ಪರವಾಗಿಲ್ಲ ಒಳಗಡೆ ಶೇಡ್ ಇರುತ್ತೆ ಅಂತ ಅನಿಸ್ಬಿಟ್ಟು ಹೋದ್ವಿ. ಸೊ ತುಂಬ ಡಿಫ್ರೆಂಟ್ ಆಗಿದೆ. 3 ಇಯರ್ಸ್ ಬ್ಯಾಕ್ ನಾವು ಇಲ್ಲಿ ಬಂದಿದ್ವಿ. ಆಗ ಇಷ್ಟು ಡೆವಲಪ್ ಆಗಿರಲಿಲ್ಲ, ಚೆನ್ನಾಗಿರಲಿಲ್ಲ. ಈಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಐ ಥಿಂಕ್ ವರ್ಕ್ ಪೆಂಡಿಂಗ್ ಇದೆ, ಆಗ್ತಾ ಇದೆ. ಸೊ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಈಗ. ಆ್ಯಂಡ್ ನೋಡ್ಬೋದು ಇಲ್ಲೆಲ್ಲ ಇಂಟರ್ಲಾಕ್ ಕೆಲಸ ಆಗ್ತಾ ಇದೆ. ಸೊ ಇದು ಎಂಟ್ರಿ ಆ್ಯಂಡ್ ಇಲ್ಲೆಲ್ಲ ಸ್ಟಾಲ್ಸ್ ಇದೆ ತಿನ್ನಕ್ಕೆ ಕುಡಿಯೋಕ್ಕೆ. ಸೊ ನಾವು ಸಫಾರಿ ಅಥವಾ ಟಿಕೆಟ್ ತೊಗೊಳ್ಳೋ ಮುಂಚೆ ನಾವಿಲ್ಲಿ ಸ್ವಲ್ಪ ಶುಗರ್ ಕೇನ್ ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಯಾಕಂದರೆ ಬಿಸಿಲಿಗೆ ಐ ಥಿಂಕ್ ಸ್ವಲ್ಪ ಹೈಡ್ರೇಷನ್ ಆಗಬೇಕು ಅಂತ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ನಾವು ಅರೌಂಡ್ 2:45 ಹಂಗೆ ಟಿಕೆಟ್ ಕೌಂಟರ್ಗೆ ಹೋದ್ವಿ. ಈವನ್ ಟಿಕೆಟ್ ಕೌಂಟರ್ ತುಂಬಾ ಚೇಂಜ್ ಆಗಿದೆ. ಲಾಸ್ಟ್ ಟೈಮ್ ಇಷ್ಟೊಂದು ರಶ್ ಇತ್ತು, ಯಾಕಂದರೆ ಫುಲ್ ಕ್ರೌಡ್ ಆ್ಯಂಡ್ ಅದು ಮ್ಯಾನ್ಯುವಲ್ ಟಿಕೆಟಿಂಗ್ ಇತ್ತು. ಈಗ ಮಷೀನು ಇದೆ ಆ್ಯಂಡ್ ಮ್ಯಾನ್ಯುವಲ್ಲು ಇದೆ. ಸೊ ಮಷೀನಲ್ಲಿ ತುಂಬಾ ಈಸಿಯಾಗೆ ನಾವು ಟಿಕೆಟ್ ತೊಗೋಬೋದು. ಅಲ್ಲೇ ನಾವು ಏನಿಲ್ಲ, ಸಿಂಪಲ್ ಸ್ಟೆಪ್ಸಲ್ಲಿ UPI ಪೇಮೆಂಟಿಂದ ಟಿಕೆಟ್. ಸೊ ನಾವಿದ್ದು ಮಷೀನಲ್ಲಿ ತೊಗೊಂಡು ಟಿಕೆಟ್ ಹಾಕಿ ಎಂಟ್ರಿನ ಮಾಡ್ತಾ ಇದ್ದೀವಿ. ಸೊ ಸಫಾರಿ ಮತ್ತು ಝೂ 2 ಟಿಕೆಟ್ ನಾವು ತೊಗೊಂಡ್ವಿ. ಬಟರ್ಫ್ಲೈ ಐ ಥಿಂಕ್ ಇನ್ನೊಂದು ಬಟರ್ಫ್ಲೈ ಏನೋ ಪಾರ್ಕ್ ಥರ ಇದೆ, ಅದಕ್ಕೆ ನಾವು ತೊಗೊಂಡಿಲ್ಲ. ಬರೀ ಸಫಾರಿ ಮತ್ತು ಝೂ. ಸೊ ಫಸ್ಟ್ ನಾವೆಲ್ಲ ರಿಫ್ರೆಶ್ ಆಗಿ ಒಳಗಡೆ ವಾಶ್ರೂಮ್ ಎಲ್ಲ ಇದೆ, ಯೂಸ್ ಮಾಡಿಬಿಟ್ಟು ನಾವು ಸಫಾರಿ ತೊಗೊಂಡ್ವಿ. ಸೊ ನನ್ನ ಪೇರೆಂಟ್ಸ್ ಫಸ್ಟ್ ಟೈಮ್ ಸಫಾರಿ ಹೋಗ್ತಾ ಇರೋದು. ಸೊ ಅವರು ತುಂಬಾ ಎಕ್ಸೈಟೆಡ್ ಆಗಿದ್ದರು. ಆ್ಯಂಡ್ ನಮ್ಮ ಮಗುದು ಫಸ್ಟ್ ಟೈಮ್. ಸೊ ಅವಳು ಆ್ಯನಿಮಲ್ಸ್ ಹತ್ತಿರದಿಂದ ನೋಡ್ತಾಳಂತ ಅವಳಿಗೆ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ನೋಡ್ತಾಳೆ ಅವಳು ಲಯನ್, ಟೈಗರ್ ಎಲ್ಲ. ಸೊ ವಿ ಆರ್ ಆಲ್ ಎಕ್ಸೈಟೆಡ್. ಸೊ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಸೊ ನಾವು ನಾನ್ AC ಬುಕ್ ಮಾಡಿದ್ವಿ. ಸೊ ಯಾಕಂದರೆ ಹತ್ತಿರದಲ್ಲಿ ಕಾಣುತ್ತೆ ಅಂತ. ಆನ್ ದ ವೇ ಹೋಗ್ತಾ ಇರುವಾಗ ಎಂಟ್ರಿಯಲ್ಲೇ ಒಂದು ಪ್ರಾಬ್ಲಮ್ ಆಯಿತು. ಇಲ್ಲಿ ನೋಡ್ಬೋದು, ಒಂದು ಟ್ರಕ್ ಕೆಳಗಡೆ, ಅಂದರೆ ಹಾಫ್ ಕೆಳಗಡೆ ಇತ್ತು, ಹಾಫ್ ಮೇಲ್ ರೋಡಲ್ಲಿತ್ತು. ಸೊ ನಮ್ಮ ಬಸ್ ತುಂಬಾ ದೊಡ್ಡದ್ರಿಂದ ಅದು ನಮ್ಗೆ ಅಲ್ಲಿ ಪಾಸ್ ಆಗೋಕ್ಕೆ ತುಂಬಾ ಕಷ್ಟ ಆಯಿತು. ತುಂಬ ಹೊತ್ತು ಅಲ್ಲೇ ಅವ್ರು ಟ್ರೈ ಮಾಡ್ತಾಯಿದ್ರು ಮೇಲೆ ಎಳೆಯೋಕ್ಕೆ ಅಥವಾ ಕೆಳಗಡೆ ಎಳೆಯೋಕ್ಕೆ. ಅದು ಆಗ್ತಾನೇ ಇರಲಿಲ್ಲ. ತುಂಬ ಜನ ಬಂದರು, ಪೊಲೀಸ್ ಮತ್ತು ಒಂದು ಆನೆನ ತರ್ಕೊಂಡು ಬಂದು ಅದ್ರ ಹೆಲ್ಪ್ ಐ ಥಿಂಕ್ ತೊಗೊಂಡವರು ಅದನ್ನ ಅಡ್ಜಸ್ಟ್ ಮಾಡಿದ್ರು. ಸೊ ಇದರಲ್ಲಿ ಆಲ್ಮೋಸ್ಟ್ ನಮ್ಮ ಹಾಫ್ ಆನ್ ಅವರ್ ಅಲ್ಲೇ ಹೋಯಿತು. ಆ್ಯಂಡ್ ನಮಗೆ ತುಂಬ ಅಂದರೆ ತುಂಬ ಸೆಕೆ ಆಯಿತು, ಸಫಕೇಷನ್ ಆಗಿಬಿಟ್ಟು. ನಿಮಗೆಲ್ಲ ಗೊತ್ತು ಈಗ ಬೆಂಗಳೂರು ವೆದರ್ ಹೇಗಾಗಿದೆ ಅಂತ. ಸೊ ತುಂಬಾ ಬಿಸಿಲಿತ್ತು. ಆ್ಯಂಡ್ ಅದರಲ್ಲೂ ನಾವು 3 o'clock ಹೋಗಿರೋದು, ಸ್ವಲ್ಪ ಕಡಿಮೆ ಆಗ್ತಾಯಿತ್ತು, ಬಟ್ ತುಂಬಾ ಸೆಕೆ ಇತ್ತು. ಸೊ bukan tadi. Itu lain kulon. What is that? Sambar deer. Nil guy. Idhar se lena. Nanti ini baba elephant. Huh? Super
ಲತೆ ತುಪ್ಪಲ್ ದಾದನ ನೆರೊಂದುಲ್ಲೆ Elephant. Piti piti tupai. The next part is the best part. ಯಾಕಂದರೆ ಟೈಗರ್ಸ್ 2 ಟೈಗರ್, ಒಂದು ನಮ್ಮ ನಾರ್ಮಲ್ ಟೈಗರ್, ಇನ್ನೊಂದು ವೈಟ್ ಟೈಗರ್. ಅದನ್ನ ಇಷ್ಟು ಹತ್ತಿರದಲ್ಲಿ ನೋಡೋದೇ ಒಂದು ಖುಷಿ. ಆ್ಯಂಡ್ ನನಗಂತೂ ಫುಲ್ ಜುಮ್ ಅನಿಸ್ಬಿಡ್ತು. ಯಾಕಂದರೆ ಎಷ್ಟು ದೊಡ್ಡ ಟೈಗರ್ ಅಂದರೆ ಅಪ್ಪ, ಅದು ಅಲ್ಲ, ಅವಳೊಂಜಿ ಮೋನೆ ನಿಮ್ಮ ಬಸ್ ಅಂದರೆ ಬಸ್ ಜಸ್ಟ್ ಕೆಳಗಡೆನೆ ಅದು ಓಡಾಡ್ತಾ ಇದೆ. ಸೊ ಈ ಟೈಗರ್ ಮತ್ತು ಆ ವೈಟ್ ಟೈಗರ್ ಏನಿದೆ ಅದು ಎರಡು ಆಟ ಆಡ್ತಾ ಇತ್ತು. ಸೊ ಆ್ಯಂಡ್ ನಮ್ಮ ಲಕ್ಕಿಗೆ ಅದು ನಮ್ಮ ಸೈಡೇ ಇತ್ತು. ಸೊ ನಾವು ಅಲ್ಲೇ ಕೂತ್ಕೊಂಡ್ಬಿಟ್ಟು ನೋಡ್ತಾ ಇದ್ವಿ. ಆ್ಯಂಡ್ ಮಗುಗೂ ತೋರಿಸಿದ್ವಿ ಟೈಗರ್ ಹತ್ತಿರದಲ್ಲಿ. ಆ್ಯಂಡ್ ಅವಳು ನೋಡಿ ಹೇಳ್ತಾ ಇದ್ದು, ಕರಿತಾ ಇದ್ಲು ಟೈಗರ್ ಟೈಗರ್ ಅಂತ. ಆ್ಯಂಡ್ ಇಟ್ ವಾಸ್ ಸೋ ಗುಡ್ ಆಯಿತಾ. ಐ ಥಿಂಕ್ ಈ ಥರ ಸಫಾರಿ ಹೋಗೋದು ಅಂದರೆ ಇಟ್ಸ್ ನೈಸ್. ನೀವು ಎಷ್ಟು ವೈಲ್ಡ್ ಲೈಫ್ನ ಹತ್ತಿರದಿಂದ ನೋಡ್ಬೋದು, ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ. ಸೊ ನೀವು ನೋಡ್ತಾ ಇದ್ದೀರಿ ನೋಡಿ, ಅದು ಆಚೆ ಈಚೆ ಆಟ ಆಡ್ತಾ ಇದೆ, ಅವರಿಬ್ಬರು ಆಟ ಆಡ್ತಾ ಇದ್ರು. ಆ್ಯಂಡ್ ಇಷ್ಟು ಹತ್ತಿರದಿಂದ ನೋಡಿ, ಈಗ ಈ ಕಡೆನೇ ಪಾಸ್ ಆಗುತ್ತೆ. ಆ್ಯಂಡ್ ಯಪ್ಪ ಎಷ್ಟು ದೊಡ್ಡ, ಇನ್ನು ತುಂಬಾ ಟೈಗರ್ಸ್. ಇದು ಈ ಸೆಕ್ಷನ್ ಫುಲ್ ಬಂದ್ಬಿಟ್ಟು ಟೈಗರ್ಸ್ದು. ಸೊ ಟೈಗರ್ ಎಲ್ಲೋ ಆಚೆ ಈಚೆ ಹೋಗ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ಅ ಬೆಸ್ಟ್ ಟೈಮ್ ಆಯಿತಾ. ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ನೀವು ಬರೋದಾದರೆ ಈ ಟೈಮಲ್ಲಿ 3:30 4 o'clock ಹಂಗೆ ಬಂದರೆ ತುಂಬಾ ಒಳ್ಳೆಯದು. ಯಾಕಂದರೆ ಆ್ಯನಿಮಲ್ಸ್ ಎಲ್ಲ ಎದ್ದೇಳ್ತಾ ಇರುತ್ತೆ. ಯಾಕಂದರೆ ಹೀಟ್ ಕಡಿಮೆ ಇರುತ್ತಲ್ವ. ಸೊ ದ್ಯಾಟ್ ಈಸ್ ನೈಸ್. ಸೊ ಈ ಟೈಮ್ಗೆ ಬಂದರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಈಗ ನಾವು ಝೂಗೆ ಬಂದ್ವಿ. ಸೊ ಝೂನ ನೋಡ್ತಾ ಸೊ ಝೂ ಎಲ್ಲ ನೋಡಿದ್ವಿ ಆ್ಯನಿಮಲ್ಸ್. ಆ್ಯಂಡ್ ಝೂ ನಾವು ಅಷ್ಟೊಂದು ಎಂಜಾಯ್ ಮಾಡಿಲ್ಲ. ವಿ ಲೈಕ್ ದ ಸಫಾರಿ ಮೋರ್ ಬಿಕಾಸ್ ಇಟ್ ವಾಸ್ ನೈಸ್ ಇನ್ ದ ವೈಲ್ಡ್ ಥರ. ಸೊ ಝೂ ವಾಸ್ ಓಕೆ. ವಿ ಜಸ್ಟ್ ಸಾ ಫ್ಯೂ ಆ್ಯನಿಮಲ್ಸ್. ಮಮ್ಮಿ ಸಫಾರಿ ಅಂತ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. This was a short trip to Bannerghatta and a sudden plan. So I hope you guys liked the video. And ನೀವು ಯಾರಾದರೂ ಪ್ಲ್ಯಾನ್ ಮಾಡೋದಿದ್ದರೆ ಪ್ಲೀಸ್ ನೀವು ಬರೋದಾದರೆ ಆಫ್ಟರ್ನೂನ್ ಮೇಲೆ ಬನ್ನಿ. ಯಾಕಂದರೆ ತುಂಬಾ ಸೆಕೆ ಇರುತ್ತೆ. ಆ್ಯಂಡ್ ಇಟ್ಸ್ ಅ ನೈಸ್ ಟ್ರಿಪ್. ಸಫಾರಿ ಖಂಡಿತ ಮಾಡಿ. ಝೂ ಪರವಾಗಿಲ್ಲ ನೋಡಿಲ್ಲ ಅಂದರು, ಬಟ್ ಸಫಾರಿ ಖಂಡಿತ ಮಾಡಿ. ಆ್ಯಂಡ್ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಪ್ಲೀಸ್ 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.